ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಅಳಿಯನ ಮನೆಯವರ ಮೇಲೆ ಹರಿಣಿ ತಾಯಿ ಆರೋಪ ಮಾಡಿದ್ದಾರೆ. ಮಗಳಿಗೆ ಫುಲ್ ಟಾರ್ಚರ್ ಕೊಡ್ತಾ ಇದ್ರು ಅಂತ ಹರಿಣಿ ತಾಯಿ ಆರೋಪ ಮಾಡಿರೋದು. ಮಗಳನ್ನ ಮನೆಯಿಂದ ಹೊರಗೆ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ ಅನ್ನುವಂತ ಆರೋಪವನ್ನ ಹರಿಣಿ ತಾಯಿ ಮಾಡಿದ್ದಾರೆ. ತಾಯಿ ಅಳಿಯನ ಸೋದರತ್ತೆ ಕೂಡ ಕಿರುಕುಳ ಕೊಡ್ತಾ ಇದ್ರು. ನಾವು ಕೂಡ ಮಗಳಿಗೆ ಕಾಲ್ ಮಾಡಿದ್ರೆ ಪ್ರಶ್ನೆ ಮಾಡ್ತಿದ್ರು. ಇವರ ಕಾಟಕ್ಕೆ ಬೇಸತ್ತು ನನ್ನ ಮಗಳು ಮನೆ ಬಿಟ್ಟು ಬಂದಿದ್ಲು, ಮನೆ ಬಿಟ್ಟು ಹೋಗಿದ್ಲು. ಪಿಜಿಯಲ್ಲಿದ್ದ ಮಗಳನ್ನ ನಾನೇ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೆ. ಕೊನೆಗೆ ಆಕೆಯ ಗಂಡ ಬಂದು ಕಾಲಿಗೆ ಬಿದ್ದು ಮನೆಗೆ ಕರ್ಕೊಂಡು ಹೋಗಿದ್ದ. ಹಾರ್ಟ್ ಅಟ್ಯಾಕ್ ಆಗಿ ಅಳಿಯ ಮೃತಪಟ್ಟಿರ್ಬೇಕು. ಮಗು ಮೇಲೆ ಬಿದ್ದಿದ್ದಕ್ಕೆ ಉಸಿರುಗಟ್ಟಿ ಮಗು ಕೂಡ ಸಾವನ್ನಪ್ಪಿದೆ. ನನ್ನ ಮಗಳು ಕೊಲೆ ಮಾಡಿಲ್ಲ ಅಂತ ಹರಿಣಿ ತಾಯಿ ಸಮಜಾಯಿಷಿ ಕೊಟ್ಟಿದ್ದಾರೆ. ನನ್ನ ಮಗಳಿಗೆ ಟಾರ್ಚರ್ ಕೊಡ್ತಾ ಇದ್ರು ಇವರು, ಹೀಗಾಗಿ ಒಂದ್ಸಲ ಮನೆ ಬಿಟ್ಟು ಕೂಡ ಹೋಗಿದ್ರು. ಪಿಜಿಲಿದ್ದಾಕೆಯನ್ನ ನಾವೇ ಮನೆಗೆ ಕರ್ಕೊಂಡು ಬಂದಿದ್ವಿ. ಅದಾದ ಬಳಿಕ ಅಳಿಯಾನೇ ಮನೆಗೆ ಬಂದು ಕಾಲಿಗೆ ಬಿದ್ದು ಮಗಳನ್ನ ಕರ್ಕೊಂಡು ಹೋಗಿದ್ರು. ಹಂಗಿದ್ರು ಟಾರ್ಚರ್ ಕೊಡ್ತಾ ಇದ್ರು ಅಂತ ಹರಿಣಿ ತಾಯಿ ವಿಮಲಾ ಆರೋಪ ಮಾಡಿದ್ದಾರೆ. ಇದೇ ಥರನ ಸರ್, ಅವ್ರ ಅಜ್ಜಿ ಹಿಂಸೆ, ಆಮೇಲೆ ಅವರ ನಾದಿನಿ ಹಿಂಸೆ, ತಿರ್ಗಿ ಅವ್ರ ಅತ್ತೆ ಹಿಂಸೆ, ಇಷ್ಟು ಹಿಂಸೆ ಕೊಟ್ಟು 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 ಅವಳನ್ನ ಸಾಯಿಸ್ಬಿಟ್ರು. 4 ಗೋಡೆ ಮಧ್ಯೆ ಎಲ್ಲೂ ಹೋಗಂಗಿಲ್ಲ, ನಮ್ಮ ಮನೆಗೂ ಬರಂಗಿಲ್ಲ. ನಾನು ಫೋನ್ ಮಾಡಿ ಹೆಂಗಮ್ಮ ಇದೆಯಾ, ಊಟ ಆಯ್ತಮ್ಮ, ತಿಂಡಿ ಆಯ್ತಮ್ಮ, ಅವ್ರ ಅಮ್ಮ ಯಾಕೆ 50 ಸರಿ ಫೋನ್ ಮಾಡ್ತಾರೆ. ನನ್ನ ಮಗಳನ್ನ ನಾನು ಕೇಳಬಾರ್ದ, ನಾನು ಎಲ್ಲೂ ಹೋಗ್ಬಾರ್ದು ಎಲ್ಲೂ ಬರಬಾರ್ದು ಅಂತ ಬೇಜಾರಾಗಿ ಅವಳು ಇವ್ರ ಹತ್ರ ಕಾಟ ಸಹಿಸ್ಕೊಳಕ್ಕಾಗ್ದೇನೆ ಮನೆ ಬಿಟ್ಟು 2 ತಿಂಗಳು ಓದ್ಲು. 2 ತಿಂಗಳು ಯಾಕೆ ಓದ್ಲು? ಇವ್ರ ಹಿಂಸೆಯಿಂದ. ಎಲ್ಲಿದ್ಲು? ಸೋಲ್ದವ್ನಳ್ಳಿಲೇ ಕಂಪ್ಲೇಂಟ್ ಕೊಟ್ಟಿದ್ದೋ ನಾವು. ಇಲ್ದೇ ಇರೋದೆಲ್ಲ ಹೇಳಿದ್ರು. ಈ ಯಾರೋ ಪಿಜಿಗೆ ಇದು ತಿಂಡಿ ಫುಡ್ ಆರ್ಡರ್ ಮಾಡಿದ್ರೆ ಅದು ತಪ್ಪು. ಸರಿ ಆಯ್ತು, ಇದೆಲ್ಲ ಆಯ್ತು. ಸೋಲ್ದವ್ನಿಗೆ ಕಂಪ್ಲೇಂಟ್ ಕೊಟ್ಟಾಗ ಪಿಜಿಲಿ ನಾನು ನನ್ನ ತಮ್ಮನ ಹೆಂಡ್ತಿನೇ ಹೋಗಿ ಕರ್ಕೊಂಡ್ ಬಂದಿದ್ದೀವಿ ಲಾಯರ್ ಮುಖಾಂತರ. ಅವಳು ನಾನು ಬರಲ್ಲ ಸರ್, ಇಲ್ಲ ಸರ್, ಸುಳ್ಳು ಸರ್, 100ಕ್ಕೆ 100 ಭಾಗ ಸುಳ್ಳು. ಅವಳು ಪಿಜಿಲಿದ್ದು, ಬೇಕಾದ್ರೆ ಪಿಜಿಲಿ ಕರ್ಕೊಂಡು ತೋರಿಸ್ತೀನಿ. ಅವಳು ಕಾಲೇಜ್ ತೆಗಿಲಿ, ನಮ್ಮ ಕಾಲೇಜ್ ತೆಗಿಲಿ, ಎಲ್ಲಾರ್ದು ತೆಗಿಲಿ, 10 ವರ್ಷದಿಂದ ತೆಗಿಲಿ, ಬೇಕಾರೆ 6 ವರ್ಷದಿಂದ ಮದುವೆ ಮಾಡಿದಾಗ ತೆಗಿಲಿ. ಮಗನ್ನ ಎಲ್ಲೂ ಬಿಡ್ತಿರ್ಲಿಲ್ಲ ನಾವು, ರಾಜ ನೋಡ್ಕೋತಿದ್ದು. ಗಾಯಗಳಿದ್ದು. ಗಾಯ ಅಂದ್ರೆ ಇಲ್ಲೊಂಚೂರು ಏನ್ ಏಟಾಗಿತ್ತು, ಮೂಗ್ ಮೇಲೆ ಏಟಾಗಿತ್ತು, ಕಿವಿದು ಗಾಯ ಆಗಿತ್ತು ಸರ್, ಆಪರೇಷನ್ ಆಗಿತ್ತು. ಬಹುಶಃ ಏನಾಗಿದೆ ನನಗೂ ಗೊತ್ತಿಲ್ಲ. ಅದ್ರ ರಿಪೋರ್ಟ್ ಏನ್ ಬರುತ್ತೋ ನಾವು ವಾಸ್ತವತೆ ನಂಬ್ತೀವಿ. ತೊಂದರೆ ಅಂತೂ ಇದು ಮಾಡಿಲ್ಲ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಅವಳಿಗೆ ಗೊತ್ತೇ ಇಲ್ಲ. 6:30ಗೆ ಎದ್ದು ಮಾಮೂಲಿ ರೊಟೀನ್ ವರ್ಕ್, ಬಾಗ್ ನೀರು ಹಾಕ್ಬಿಟ್ಟು ಇಬ್ಬರ್ಸಕ್ಕೆ 6:30 ಆಯ್ತು, ಸ್ನಾನಕ್ಕೆ ಎದ್ಬರ್ಸೋಣ ಅಂದ್ಬಿಟ್ಟು ಇಬ್ಬರ್ಸಕ್ಕೆ ಹೋಗಿದ್ದಾಳೆ. ಮಗು ಮೇಲೆ ಅಪ್ಪ ಮಲಗ್ಬಿಟ್ಟಿದ್ದಾನೆ. ಮಗು ಉಸಿರು ಕಟ್ಟಿ ಸತ್ತೋಗ್ಬಿಟ್ಟಿದ್ದಾನೆ. ಗೊತ್ತಾಗ್ಲಿಲ್ಲ. ನನಗೆ ಫೋನ್ ಮಾಡಿದ್ಲು, ರೇಣುಕಂಗೆ ಫೋನ್ ಮಾಡಿದ್ಲು. ಆಮೇಲೆ ರೇಣುಕನೇ ಬಂದು ನಮ್ಮ ಅಳಿನ ಹಿಂಗೆ ಜರುಗಿಸಿರೋದು. ಏನಾಯ್ತು ಗೊತ್ತಿಲ್ಲ, ಏನಾಯ್ತು ಎಂಕ್ವೈರಿ ಮಾಡ್ರಿ, ರಿಪೋರ್ಟ್ FSC ರಿಪೋರ್ಟ್ ಬರಲಿ, ಅವರು ಗೊತ್ತಾಗುತ್ತೆ ಅವ್ರಿಗೇನೆ. ಯಾಕೆಂದ್ರೆ ಇದು ಆಲ್ರೆಡಿ 2 ಸರಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಮೇಲೆ ನಿಮಾನ್ಸ್ ಪೇಷೆಂಟು ಯಾವಾಗಲೂ ಹುಚ್ಚುಂಚುತ್ತರ ಆಡೋನು. ನನ್ನ ಹತ್ರ ವಿಡಿಯೋ ಇದೆ. ಅಳಿಮಯ್ಯ ಯಾವಾಗಲೂ ಹುಚ್ಚುಂಚುತ್ತರ ಆಗಿರೋದು. ನಮಗೆ ಮಗು ಮೇಲೆ ಬಿದ್ದುಬಿಟ್ಟಿದ್ದಾರೆ. ಮಗು ಮೇಲೆ ಬಿದ್ದು ಏನೇ ಆಗಿದೆ ಅಂತ ಗೊತ್ತಿಲ್ಲ. ಮಗು ಉಸಿರು ಕಟ್ಟಿ ಸತ್ತೋಗ್ಬಿಟ್ಟಿದೆ. ಮಗುನ ಹೆಂಗ್ ಸಾಕಿದೋ ಸರ್ ನಾವು. ಇವತ್ತು ನಮ್ಮ ಸಂಕಟ ಹೆಂಗ್ ಹೇಳೋಣ ನಾವು? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮೂರ್ತಿ. ಬೆಳಗ್ಗೆಯಿಂದ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಮನಿಸ್ತಾನೆ ಇದೀವಿ. ಸದ್ಯಕ್ಕೆ ಏನ್ ಮಾಹಿತಿ ಸಿಕ್ಕಿದೆ? ತನಿಖೆಯಲ್ಲಿ ಏನೆಲ್ಲ ಬೆಳಕಿಗೆ ಬಂದಿದೆ? ಸೌಖ್ಯ. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಳ್ಳಾಪುರದ ಗುಪ್ಪೆ ಬಸವೇಶ್ವರ ಲೇಔಟ್ನಲ್ಲಿ ಏನು ತಂದೆ ಮಗ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಪ್ರಕರಣಕ್ಕೆ ಈಗ ಹಲವಾರು ತಿರುವುಗಳು ಸಿಗ್ತಾನೆ ಇದಾವೆ. ಹಾಗಾಗಿ ಪೊಲೀಸರ ತನಿಖೆ ನಡೀತಾ ಇದೆ. ಏನು 38 ವರ್ಷದ ಅಭಿನಂದನ್ ಹಾಗೂ 5 ವರ್ಷದ ಪುತ್ರ ಯದುವೀರ್ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಬೆಳಿಗ್ಗೆ ಏನು 112ಗೆ ಕರೆ ಮಾಡಿದ್ದಾರೆ ಏನು ಪತ್ನಿ. ಹಾಗಾಗಿ ಮನೆಯಲ್ಲಿ ಗಂಡ ಮಗು ಮಾತಾಡ್ತಿಲ್ಲ, ಮಲಗಿದ್ದಲ್ಲೇ ಮಲಗಿದ್ದಾರೆ, ಯಾಕೋ ನಮ್ಗೆ ಭಯ ಆಗ್ತಾ ಇದೆ, ಬನ್ನಿ ಅಂತ ಹೇಳಿ ಬೆಳಗ್ಗೆ 112ಗೆ ಕರೆ ಮಾಡಿದ್ರು. ಹಾಗಾಗಿ ಏನು
ಸ್ಥಳಕ್ಕೆ ಬಂದಂತ ಪೊಲೀಸರು ಚಿಕ್ಕಬಳ್ಳಾಪುರ ಪೊಲೀಸರು ಪರಿಶೀಲನೆ ನಡೆಸಿದಾಗ ಅಭಿನಂದನ್ ಹಾಗೂ ಯದುವೀರ್ ಇಬ್ರು ಕೊನೆಯಲ್ಲಿ ಮಲಗಿದ ಸ್ಥಿತಿಯಲ್ಲಿ ಮೃತಪಟ್ಟಿದ್ರು. ಏನು ಅಭಿನಂದನ್ ಏನಿದೆ ಅವನಿಗೆ ಮುಖದಲ್ಲಿ ಸ್ವಲ್ಪ ತರಚಿದ ಗಾಯ ಮತ್ತೆ ಕಿವಿಯಲ್ಲಿ ರಕ್ತ ಈ ತರದ್ದು ಒಂದು ಕಂಡಿತ್ತು. ಹಾಗಾಗಿ ಪೊಲೀಸರು ಕೂಡಲೇ ಅವರ ಹಿರಿಯ ಅಧಿಕಾರಿಗಳಿಗೆ ಮತ್ತೆ ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಸ್ಥಳಕ್ಕೆ ಇದು ಮಾಡಿದ್ರು. ಹಾಗಾಗಿ ಏನು ಈ ಘಟನೆಗೂ ಮುನ್ನ ಏನು ಹಿನ್ನೆಲೆ ನೋಡ್ತಾ ಹೋದ್ರೆ ಸೌಖ್ಯ, ಘಟನೆಗೂ ಮುನ್ನ ರಾತ್ರಿ ಏನು ಪತಿ ಪತ್ನಿ ಗಲಾಟೆ ನಡೆದಿತ್ತಂತೆ ರಾತ್ರಿ. ಹಾಗಾಗಿ ಇಬ್ರು ಕೂಡ ಏನ್ ಬೇರೆ ಬೇರೆ ಕೊಠಡಿಯಲ್ಲಿ ಅಂದ್ರೆ ತಂದೆ ಮಗ ಒಂದ್ ಕೊಠಡಿ ಮಲಗಿದ್ರೆ ಈಕೆ ಸಪರೇಟ್ ಆಗಿ ಮಲಗಿದ್ರಂತೆ. ಹಾಗಾಗಿ ಏನು ಪತ್ನಿ ಹರಿಣಿ ಈಗ ಅನುಮಾನಾಸ್ಪದವಾಗಿ ಪೊಲೀಸರು ಏನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರಣೆ ನಡೀತಾ ಇರೋ ಬೆನ್ನಲ್ಲೇ ಏನು ಆ ಸ್ಥಳಕ್ಕೆ ಬಂದಂತ ವಿಮಲಾ ಅವರ ತಾಯಿ ಅಂದ್ರೆ ಅಭಿನಂದನ್ ಅವರ ಅತ್ತೆ ಹೇಳಿಕೆ ಹೇಳೋದೇನಂದ್ರೆ, ಹರಿಣಿ ಮತ್ತೆ ಏನು ನನಗೆ ಪ್ರತಿನಿತ್ಯ ನನಗೆ ನನ್ನ ಮಗಳು ಕಾಲ್ ಮಾಡಿ ಮಾತಾಡ್ತಾ ಇದ್ಲು. ನನ್ನ ಮಗಳು ಯಾವುದೇ ಕಾರಣಕ್ಕೂ ಕೂಡ ಕೊಲೆ ಮಾಡುವಂತ ಒಂದು ಮಟ್ಟಕ್ಕೆ ಹೋಗಲ್ಲ, ಅವಳು ಕೊಲೆ ಮಾಡಿಲ್ಲ. ಹಳಿಯ ಅಭಿನಂದನ್ ಏನಿದ್ದಾನೆ ಅವನಿಗೆ ಈಗಾಗಲೇ 2-3 ಸಾರಿ ಏನೋ ಹೃದಯದಲ್ಲೇ ನೋವು ಕಾಣಿಸ್ಕೊಂಡಿತ್ತು, ಹೃದಯಾಘಾತದಿಂದ ಏನೋ ಒಂದು ರೀತಿ ಒದ್ದಾಡಿ ಮೃತಪಟ್ಟಿರ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ತನ್ನ ಮಗುನ ಏನಾದ್ರು ಗಂಡ ಹೆಂಡತಿ ನಡುವೆ ಏನಾದ್ರು ಬಿರುಕು ಮಾಡೋ ಹೊಡೆದಾಟಗಳು ಆಗಿದ್ರು ಕೂಡ ತನ್ನ ಹರಿಣಿ ನನ್ನ ಮಗಳಿದ್ದಾಳೆ, ಹರಿಣಿ ಆ ಮಗುವನ್ನ ಸಾಯಿಸಂತ ಮಟ್ಟಕ್ಕೆ ಹೋಗಲ್ಲ. ಹಾಗಾಗಿ ಈ ಅಭಿನಂದನ್ಗೆ ಎದೆ ನೋವು ಕಾಣಿಸ್ಕೊಳ್ಳುವಂತ ಒಂದು ಸಮಯದಲ್ಲಿ ಮಗು ಮೇಲೆ ಏನಾದ್ರು ಅವನು ಭಾರವಾಗಿದ್ದಾಗ ಅವನು ಒಳ್ಳಿರ್ಬೇಕು. ಹಾಗಾಗಿ ಉಸಿರು ಕಟ್ಟಿ ಏನು ಸಾವತ್ರಿಬೇಕು ಅಂತ ಏನು ವಿಮಲಾ ಹೇಳ್ತಾ ಇರೋಂಥದ್ದು. ಹಾಗಾಗಿ ಏನು ಈ ಒಂದು CCTVಯಲ್ಲಿ ಏನೋ ಕೆಲವು ಸಾರಿ ಆಫ್ ಅಂಡ್ ಆನ್ ಮೇಲೆ ಅನುಮಾನ ವ್ಯಕ್ತಪಡಿಸಿ ಈ ಒಂದು CCTV DVR ನ ಈ ಪೊಲೀಸರು ಚೆಕ್ ಮಾಡಿದಾಗ ಆ ಸ್ನೇಹಿತನ ತರ ಇರುವಂತ ಒಬ್ಬ ವ್ಯಕ್ತಿ ಬಂದು ಹಿಂಗೆ ಏನೋ ಇಳಿದು ನೋಡಿ ಹೋಗಿರೋ ತರ ಏನೋ ಒಂದು ಚಿಕ್ಕ ಸುಳುವು ಕೂಡ ಸಿಕ್ಕಿರೋಂಥದ್ದು. ಹಾಗಾಗಿ ಆತನ ಮೊಬೈಲ್ ನಂಬರ್ನು ಏನೋ ಆತರ ಸ್ಥಳಕ್ಕೆ ನಾನು ಬಂದಿದ್ನ ಅನ್ನೋ ಒಂದು ಆಯಾಮದ ಮೇಲೆ ಪರಿಶೀಲನೆ ನಡೀತಾ ಇರೋಂಥದ್ದು. ಹಾಗಾಗಿ DCP ಹೇಳೋ ಪ್ರಕಾರ ಏನು 112 ಕರೆ ಬಂದಿತ್ತು, ಮನೆಯಲ್ಲಿ ಗಂಡ ಮತ್ತೆ ಮಗು ಮಾತಾಡ್ತಿಲ್ಲ ಅಂತ ಹೇಳಿದ್ರು ಅಂತ ಅನ್ನೋ ಒಂದು ಇದರಲ್ಲಿ ಆ ಹರಿಣಿ ಏನು ಪತ್ನಿಯ ಸ್ಟೇಟ್ಮೆಂಟ್ ಮೇಲೆ ತನಿಖೆ ನಡ್ಕೊಂತ ಇರೋದು. ಇಲ್ಲಿ ಸ್ಥಳದಲ್ಲಿ ಇವ್ರ ಕಡೆ ಅವ್ರ ಕಡೆ ಸಾಕಷ್ಟು ಜನ ಸೇರಿದ್ದಾರೆ. ಹಾಗಾಗಿ ಸ್ಥಳದಲ್ಲಿ ಇವಾಗ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಈಗ ಮೃತದೇಹ ನಾವು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಸಾಗಿಸೋ ಸಂಬಂಧಪಟ್ಟಂಗೆ ಒಂದು ರೀತಿಯಲ್ಲಿ ಬಿಗಿ ಬಂದೋಬಸ್ತ್ ಮುಖಾಂತರ ಮೃತದೇಹಗಳನ್ನ ಸಾಗಿಸ್ತಾ ಇರೋಂಥದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಮೂರ್ತಿ ಡೀಟೇಲ್ಸ್ಗೆ.